ಇಬ್ರು ಸೇರಿ ಟ್ರೈನಲ್ಲಿ ಬರುವಾಗ ಡಿಸ್ಕಸ್ ಮಾಡಿದ್ದೇವೆ. ಅವಾಗ ಇದೊಂದು ಗುರು ವಂದನೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾನು ಪ್ರಸ್ತಾವನೆ ನಾನೇ ಮಾಡಿದ್ದೆ, ನಾನು ಮತ್ತು ಶರಣು. ಸುಮ್ಮನೆ ಒಂದು ಕಡ್ಡಿಗೇರಿ ಹಿಂಗೆ ಒಗೆದ್ಬಿಟ್ಟೆ. ಹಿಂಗೆ ಇವತ್ತಿಷ್ಟು ದೊಡ್ಡದಾಗಿ ಬೆಳೆದಿದೆ. ಇದೆಲ್ಲ ಒಂದು ಸಮಯ, ಎಲ್ಲದಕ್ಕೂ ಒಂದು ಸಮಯ ಇದೆ. ನಾವು 30-35 ವರ್ಷಗಳ ಒಂದು ಜೀವನದಲ್ಲಿ ಆಕ್ಚುಲಿ ಹೇಳ್ತೀನಿ, ನನ್ನ ಮದುವೆಯಾಗ ನನ್ನ ಮ್ಯಾರೇಜಲ್ಲಿ ಇಷ್ಟು ಖುಷಿ ಪಟ್ಟಿಲ್ಲ. ಇವತ್ತಿಷ್ಟು ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. 3 ದಿನ ನಾನು ಸರಿಯಾಗಿ ನಿದ್ದೆನೇ ಮಾಡಿಲ್ಲ. ಆ ಕಾರ್ಯಕ್ರಮ ಹೆಂಗಿರುತ್ತೆ ಹೋಗ್ಬೇಕು ಅಂತೇಳಿ. ಹಾಗೇನೆ ಇಲ್ಲಿರೋ ಎಲ್ಲ ನನ್ನ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ನಾವೇನು ಟೋಪಿ ಹಾಕೊಂಡೇವಲ್ಲ, ಬೇರೆ ನನಗ ಟೋಪಿ ಹಾಕ್ಬಿಟ್ರೆ ನಮ್ಮ ಫ್ರೆಂಡ್ಸ್ ಅವಾಗ ಬಹಳ ಸಪೋರ್ಟ್ ಮಾಡಿದ್ರು. ನಾನು ಒಂದೇ ಮಾತು ಅಂದಿದ್ದು ಅಷ್ಟೇ, ಹಿಂಗ ಕಾರ್ಯಕ್ರಮ ಅವ್ರು ಪ್ರತಿಯೊಂದು ಹೇಳೋರು, ನನ್ನದೇನಂತ ನಾನು ಗೈಡೆನ್ಸ್ ಮಾಡವ. ಆದ್ರೆ ಇವತ್ತದು ಫೆಬ್ರವರಿ 1 ಇವತ್ತು ಬಂದು ನಿಂತಿದೆ. ತುಂಬಾನೇ ಖುಷಿ ಆಗ್ತೈತಿ. ನಮ್ಮೆಲ್ಲ ಹಳೆ ಫ್ರೆಂಡ್ಸ್ ಇದ್ದಾರೆ. ಅಜ್ಜಾರ ಹೇಳಿದ್ರಲ್ಲ ಆಗಲೇ ಸ್ವಾಮೀಜಿಯವರು, ಪವಿತ್ರ ಭೂಮಿ, ಇದನ್ನ ಇಂಗ್ಲಿಷ್ನೊಳಗ ಹೋಲಿ ಲ್ಯಾಂಡ್ ಅಂತ ಕರಿತೀವಿ. ಹೋಲಿ ಲ್ಯಾಂಡ್ ಬಹಳ, ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ಇಲ್ಲೇ ಇದ್ದು, ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಜನ್ಮಭೂಮಿ ಇದು ನಮ್ದು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಷ್ಟೆಲ್ಲ ಬಂದು ನಿಂತಿದ್ದೀವಿ ಅಂದ್ರೆ ಈ ಹೋಲಿ ಲ್ಯಾಂಡ್ ಒಂದು ಕೃಪೆ. ಮತ್ತು ಇಷ್ಟು ದಿನ ಅಂತ ನಾನು ನೋಡ್ತಾ ಇದ್ದೀನಿ, ಯಾವುದು ಅಹಿತಕರ ಘಟನೆಗಳು ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ, ನೋಡಿಲ್ಲ. ಬೇರೆ ಊರಲ್ಲಿ ಎಲ್ಲ ಒಂದು ಚಿಕ್ಕದ ಒಂದು ಏನಾದ್ರೂ ಫಂಕ್ಷನ್ ನಡೆದ್ರೆ ದೊಡ್ಡ ಗಲಾಟೆ ಆಗುತ್ತೆ. ಊರಲ್ಲಿ ನಡೆದಿಲ್ಲ. ವಿಶೇಷವಾಗಿ ಇದಕ್ಕೆ ಒಂದು ಕನ್ನಡದಲ್ಲಿ ಓಡಿದೆ ಭಾವ್ಯಖ್ಯತೆಯ ಒಂದು ಕೇಂದ್ರ. ಯಾವುದು ಜಾತಿ ಮತ ಭೇದ, ಯಾವುದೇ ಧರ್ಮ ಯಾವುದು ಇಲ್ಲ ಇಲ್ಲಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಡೀ ಸ್ಟೇಟ್ ತುಂಬಾ ಅಡ್ಡಾಡ್ತಿರ್ತೀನಿ ನಾನು. ಇಂಥ ಒಂದು ಹೋಲಿ ಲ್ಯಾಂಡ್ ಅನ್ನ ನಾನು ನೋಡೇ ಇಲ್ಲ. ಕ್ಲಾಸ್ ಹಾಕ್ರಿ ಎಲ್ಲರೂ. ಕ್ಲಾಪ್ಸ್ ಯಾಕೆ ಹಾಕ್ಬೇಕಂದ್ರೆ, ಒಂದು ನಿಮಗ ಹೊಟ್ಟೆ ಸಿರ್ತತಿ, ನಿದ್ದೆ ಬರ್ತಾ ಇರ್ತೈತಿ. ಇಲ್ಲೇನಾದ್ರೂ ಸೊಳ್ಳೆ ಗಿಡ ಇದ್ರೆ ಎಲ್ಲ ಹೋಗ್ತವೆ, ಆರೋಗ್ಯಕ್ಕೂ ಒಳ್ಳೆಯದು. ಇನ್ನ ಸ್ಕೂಲ್ ಬಗ್ಗೆ ಹೇಳ್ಬೇಕು, ನಮ್ಮ ಕಲಿಸಿದ ಗುರುಗಳ ಬಗ್ಗೆ ಈಗ ಅನಿಸಿಕೆ ಇದ್ರಾಗ ಮುಗಿಸ್ಬಿಡ್ತೇನೆ ಅಲ್ಲ. ವಿಶೇಷವಾಗಿ ಸ್ಟೂಡೆಂಟ್ ಎಲ್ಲ ಮುಂದೆ ಕುಂದಿರ್ಬೇಕಾಗಿತ್ತು, ಅವ್ರು ಹಿಂದೆ ಕುಂತಿದ್ದಾರೆ, ನಾನು ಹಿಂದೆ ಕುಂದಿರ್ತಿದ್ದೆ. ಕಂಚನಿ ಸರ್ ಬಗ್ಗೆ ಹೇಳ್ತೀನಿ ನಾನು ಒಂದ್ ಎರಡು ಮಾತು. ಅವರು ಒಂದು ದಿನ ಬೇದಿಲ್ಲ, ನಾವು ಸುಕ್ಕಪಟ್ಟೆ ಗಲಾಟೆ ಮಾಡ್ತಿದ್ದೆ. ಗಾಂಧಿ ಕ್ಲಾಸ್ ಅಂತ ಕರಿತಿರಲ್ಲ, ನಾವೆಲ್ಲ ಒಂದು ಟೀಮ್ ಇದೆ. ಗಾಂಧಿ ಕ್ಲಾಸ್ ಹೊರದಾರ ಅವರು ಹಿಂದದಾರ. ಒಂದು ದಿನನೂ ನನಗೆ ನಮ್ಮ ಕಂಚಾಣಿ ಸರ್ ನನಗೆ ಒಂದು ದಿನನೂ ಬೇದಿದ್ ನಾನು ನೋಡೇ ಇಲ್ಲ ಒಂದು 2 ವರ್ಷದಲ್ಲಿ. ಸೈನ್ಸ್ ಅಂದ್ರೆ ಅಷ್ಟು ಚೆನ್ನಾಗಿ ಕ್ಲಾಸು. ಆ ಸಬ್ಜೆಕ್ಟ್ ನಾನು ಯಾವತ್ತೂ ಓದೇ ಇಲ್ಲ, ಅಲ್ಲಿ ಕೇಳ್ಕೊತಿದ್ದೆ, ಎಕ್ಸಾಮ್ ಬರಿತಾ ಇದ್ದೆ. ಪ್ರಾಯೋಗಿಕ ಪ್ರಾಕ್ಟಿಕಲ್ ನಡೀತೈತೆ, ಪ್ರಾಕ್ಟಿಕಲ್ ಮಾಡ್ತಿದ್ರೆ ಕಪ್ಪಿ ಹುಡ್ಕೋಕೆ ಅಲ್ಲಿ ಇದ್ರಾಗ ಹೋಗಿದ್ರು ನನ್ನ ಕೆರೆಗಿತ್ತಲ್ಲಿ. ಇವ್ರೆಲ್ಲ ಫ್ರೆಂಡ್ಸ್ ಎಲ್ಲ ನನ್ನೇ ನೋಕೋರು, ನೀನ ಕಟ್ಟಿದೆ, ನೀನ ಹೋಗೋಣ. ರಾಡಿ ನೀರ ಹೋಗಿ ಕಂಟಿನ್ಯೂ 3 ದಿನ ವೇಟ್ ಮಾಡಿ ಇಷ್ಟು ದೊಡ್ಡದಿತ್ತದ ಕಪ್ಪಿ ಅಂತ ತಗೊಂಬಂದಿದ್ದೆ ನಾನು. ತಗೊಂಡ್ಬಂದು ಇವ್ರ ಕೈಯಾಗ ಕೊಟ್ಟು, ಕ್ಯಾರಿ ಬ್ಯಾಗ್ನಾಗ ಕೊಟ್ಟು, ನಾ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೆ. ಯಾಕಂದ್ರೆ ಅಲ್ಲಿ ಚಲೋ ನೀರ ಕಪ್ಪಿರ್ತಾವ. ಅದು ಒಂದು ಸೈನ್ಸ್ ಅನುಭವ. ಸಿದ್ದಾಪುರ ಸರ್ದು ಒಂದು ಅನುಭವ ನನ್ನ ಜೀವಿತವಾಗ. ಚಿತ್ರಕಲೆ ಬಿಡಿಸ್ಬೇಕಾದ್ರೆ ಚಿತ್ರ ಎಲ್ಲ ಬಿಡಿಸೋರು. ನಮ್ಮ ಎಸ್ ಎಸ್ ಪಾಟೀಲ್ ಸರ್ದು ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟಿದ್ದೆ ನಾನು. ಅವ್ರಿಗೆ ಸಹಿ ಮಾಡಕ್ ಕೊಟ್ಟನೆ, ಸಹಿ ಮಾಡಕ್ ಕೊಟ್ಟಾಗ ಅವ್ರು ನೋಡ್ಬಿಟ್ರು, ಸೇಮ್ ಸಿಗ್ನೇಚರ್, ಏನು ಚೇಂಜೇ ಇಲ್ಲ. ಹೊಸಮನಿ ಯಾರು ಮಾಡಿ ಗೊತ್ತ ನೀನು ಸಹಿ ಅಂದ್ರು.
ಗೊತ್ತು ಸರ್ ಅಂತಂದೆ. SS ಪಾಟೀಲ್ ಸರ್ ಸಿಗ್ನೇಚರ್ ಫೋರ್ಜರಿ ಮಾಡಿಲ್ಲ ಅಂತ. ಇವತ್ತು ಅದೇ ಫೋರ್ಜರಿ, ಅದೇ ಚೀಟಿಂಗ್ ಮಾಡೋ ಹಿಡಿಯೋರ ಇಲಾಖೆ ಒಳಗೆ ದೇವ್ರು ನಾನು ನಿಲ್ಲಿಸ. ಇನ್ನೊಂದು ಬೇಯ್ತಿದ್ರ ನಿಮ್ಗೆ ಏನ ಕೆಟ್ಟ ಅನಿಸ್ಬೋದು, ಹೇಳ್ಬಿಡ್ತ ನಾನು ಏನು ನನಗೆ ಅಮಾಸಿ ಮಗದ ಅಂತ ಬೇಯ್ತಿದ್ರ ಅವರು. ಚಿತ್ತಾಪುರ ಸರ್ ಅಮಾಸಿ ಮಕ್ಕದವನ ಹೊಸಮಣಿ ಅಂತ ಬೇಯ್ತಿದ್ರು. ಅಮಾಸಿ ಮಕ್ಕದವ ಅಂದ್ರೆ ಇಂಡೈರೆಕ್ಟ್ ಆಗಿ ನೀನು ಕಾರ್ಗದೆ ಅಂತ ಹೇಳಿ. ಈಗ ನಮ್ಮ ತಂದೆ ತಾಯಿ ಕಪ್ಪದ್ರ ನಾನೇನ್ ಮಾಡಕ್ಕಾಗತ್ತೆ. ಅಲ್ಲೇ ಸ್ಕೂಲೇ ಒಳಗ ಕುತ್ಕೊಂಡು ನಮ್ಮ ತಂದೆ ತಾಯಿ ಬೇಯ, ನಮ್ಮ ತಂದೆ ತಾಯಿ ಯಾಕೆ ಸ್ಮಾರ್ಟ್ ಇರಲಿಲ್ಲ ಅಂತ ಹೇಳಿ ಈಗ ಹೇಳ್ತೀನಿ ಅದನ್ನ. ಈಗ ಹೇಳ್ತೀನಿ, ಈಗೇನಾದ್ರೂ ಕರನ ಹುಡುಗರಿಗೆ ಅಮಾಸಿ ಮಕ್ಕದವ ಅಂತ ಬೇದ್ರ ಅವ್ರು ಊರು ಹಾಕೊಂಡ್ಬಿಡ್ತಾರ. ಅವ್ರು ನಮ್ಮ ಇನ್ನೂ ಬೇಯ್ತಿದ್ರು ಅವ್ರು. ಇವತ್ತು ಅಮಾಸಿ ಮಕ್ಕದವನಿಗೆ ನೋಡಿ ದೇವರು ಸುಂದರವಾದ 2 ಮಕ್ಕಳನ್ನ ಕೊಟ್ಟಾನ ಸರ್. ನಾನು ಹೆಂಡತಿ ಬಗ್ಗೆ ಹೇಳ್ಬಾರ್ದು, ಸುಂದರವಾದ ಹೆಂಡತಿನ ದೇವ್ರು ಕೊಟ್ಟಾನ ಸರ್. ಇಲ್ಲೇ ಕುಂತಾಳ, ನಾನು ಏನ್ ಬಂದಾಳ್ರಿ ನೋಡ್ರಿ ಹೆಂಗಿದೆ. ಚೀಟಿಂಗ್ ಒಂದು ಫೋರ್ಜರಿ ಸಿಗ್ನೇಚರ್ ಮಾಡೋ ವ್ಯಕ್ತಿನ ಪೊಲೀಸ್ ಇಲಾಖೆಯವರು ದೇವ್ರು ಕುಂದಿರ್ತಾನಂದ್ರ ಹೋಲಿ ಲ್ಯಾಂಡ್ ಇಲ್ಲಿದೆ, ಪವಿತ್ರವಾದ ಭೂಮಿ ಇರೋದು, ಆ ಸಾಮರ್ಥ್ಯ ಇಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಇನ್ನು ನಮ್ಮ ಹೊಸಟಿ ಸರ್ ಹಿಂದಿ ಸಬ್ಜೆಕ್ಟು ಪಿ ಟೀಚರ್ ಹೇಳ್ತಾ ಇದ್ರು, ನನಗೆ ಹಿಂದಿ ಸಬ್ಜೆಕ್ಟ್ ಒಟ್ಟ ಬರ್ತಿದ್ದಿಲ್ಲ. ಹಿಂದಿ ನೀನು ಮಾಸ್ತರ್ ಮಗಾಗಿ ನೀನು ಹಿಂದಿನ ಬರೋದು ನಾನು ಸರ್, ಹಿಂದಿನ ಬರೋದು ನಿನಗಂತ ಬೇಯ್ತಾ ಇದ್ರು. ಒಂದ್ಸಲ ಟೆಸ್ಟ್ ಅಡ್ಡಿ ಬರೀ 3 ಮಾರ್ಕ್ಸ್ ಬಂದಿದ್ದು ಸರ್. ಇವತ್ತು ದೇವರು ದಿಲ್ಲಿಗೆ ಅಡ್ಡಾಡಿ ಬಂದಿದ್ದೀನಿ, ಎಲ್ಲ ಕಡೆ ಅಡ್ಡಾಡಿ ಬಂದಿದ್ದೀನಿ. ಹಿಂದಿ ಭಾಷೆ ಬರಲ್ಲ ನನಗೆ, ಈಗಾದ್ರೂ ಬರಲ್ಲ, ಇಂಗ್ಲೀಷ್ನೂ ಬರಲ್ಲ. ಕಾಡ ಯಾರೊಬ್ಬ ನಮ್ಗೆ ಬಸ್ ಸ್ಟ್ಯಾಂಡ್ ಹಿಡ್ಕೊಂಡು ಹಿಂದಿ ಬರೋ ಹಿಡ್ಕೊಂಡು ಅಡ್ಡಾಡ್ತೀನಿ ನಾನು. ದಿಲ್ಲಿ ಒಳಗೆ ಟ್ರೈನಿಂಗ್ ಹಾಕಿದ್ರೆ 15 ದಿನ NCRB. ನನಗೆ ಹಿಂದಿ ಬರಲ್ಲ ಬಿಡಲ್ಲ. ಏನನ್ನ ಪರಿಚಯ ಮಾಡ್ಬೇಕಾದ್ರೆ ಒಬ್ಬ ನಮ್ಮ ಇನ್ಸ್ಪೆಕ್ಟರ್ ಇದ್ರೆ ಅವ್ರ ಜೊತೆ ಅವ್ನು ಹಿಡ್ಕೊಂಡು ಬಾಲಾಗೋಚ್ ಹಿಡ್ಕೊಂಡು ಏನ್ ಮಾಡ್ಬೇಕು. ಈಗಾದ್ರೂ ಅಷ್ಟೇ ಬೆಂಗಳೂರಾಗ ಚೆನ್ನೈಗೆ ಕೇಸ್ಗಳು ಬಂದ್ರೆ ಚೆನ್ನೈಗೆ, ತಮಿಳುನಾಡಿಗೆ, ಸೌತ್ ಇಂಡಿಯಾಕ್ಕೆ ಎಲ್ಲ ಮಾತಾಡಬೇಕು, NCRB ಮಾತಾಡಬೇಕು. ಬಟ್ ಹಿಂದಿ ಬರೋಲ್ಲ. ಈಗೆಲ್ಲ ನೆನೆಸ್ಕೊಳ್ತಾ ಇದ್ದೇನೆ, ಆಗೆಲ್ಲ ಓದಿಲ್ಲ. ಅವಾಗ ನಮ್ಮ ಡ್ರೈವರ್ ಅಂದ್ರೆ ಹಿಂದಿ ಮಾತಾಡ್ತಾನ. ದೇವ್ರು ನೋಡಿ ಹೆಂಗಾದ್ರೂ ದೇವ್ರು ನಿಮ್ಗೆ ಸಹಾಯ ಮಾಡ್ತಾನಂತ. ನೀವು ಸ್ಟ್ಯಾಂಡ್ ಆಗಿ ನಿಂದಿರ್ಬೇಕು ಹೇಳಿ, ಹೆದರ್ಕೋಬಾರ್ದು. ಮಕ್ಕಳಿಗೆ ಹೇಳ್ತಾ ಇದ್ದಾನೆ. ನಮ್ಮ ಡ್ರೈವರ್ ಕಡೆ ನಾನು ಫೋನ್ ಹಚ್ಚಿ ಮಾತಾಡ್ತಾನೆ, ಎಲ್ಲ ಹಿಂದಿನ ಮಾತಾಡ್ತಾನೆ, ಅವ್ನು ಇಂಗ್ಲೀಷ್ ಮಾತಾಡ್ತಾನೆ. ನೋಡ್ರಿ ಹೆಂಗಿದೆ. ಅದಕ್ಕೆ ಶಿಕ್ಷಕರು ಹೇಳೋ ಮಾತನ್ನ ಕೇಳ್ಬೇಕಂತ. ಇನ್ನ ರೆಡ್ಡರ್ ಸರ್ ಇಲ್ಲ, ನಮ್ಮ SS ಪಾಟೀಲ್ ಸರ್ ಇಲ್ಲ, BS ಪಾಟೀಲ್ ಸರ್. BS ಪಾಟೀಲ್ ಸರ್ ಏನಂದ್ರೆ ಡಿಸಿಪ್ಲಿನ್ ಅಂದ್ರೆ ಡ್ರೆಸ್ಸಿಂಗ್ ಒಳಗೆ ನಾನಂಕರು ಯಾರು ಟೀಚರ್ ಮಾಡ್ಯಾರ. ವೈಟ್ ಅಂಡ್ ವೈಟ್ ಡ್ರೆಸ್ಸು, ನೀಲಿ ಶರ್ಟು, ಜೋತರ ಮತ್ತು ಟೋಪಿ ಮೇಲೆ ಒಂದು ಕಲೆ ಇರಲ್ಲ ಅಂತ ಒಂದು ಡಿಸಿಪ್ಲಿನ್. ಬಹುಶಃ ತಪ್ಪಿ ಟೀಚರ್ ಆಗಿದಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕಾಗಿತ್ತು ಸರ್. ಅವ್ರದ್ದು ಎಕ್ಸಾಮ್ ಅಲ್ಲಿ ತುಮ್ಕಿ ಕರೆ ಹೇಳೋ ಹೊಸಬಡಿ ಅಂತಂದ್ರು. ನೀನ್ ನೋಡಿ ಬರ್ದೀಯ, ಭಯಪಡ್ಲೆ ಬರ್ದೀಯ, ಕರೆ ಹೇಳ ಎಲ್ಲ ಸರ್, ಎಲ್ಲ ಕಾಪಿ ಹೊಡೆದ ಸರ್. ಇನ್ನು ರೆಡ್ಡಿಯರ್ ಸರ್ ನಕರು ನಮ್ಮ ಟೀಮ್ ಇತ್ತು. ಸಿದ್ದಾಪುರ ಸರ್ ಮತ್ತೆ SS ಪಾಟೀಲ್ ಸರ್, ರೆಡ್ಡಿಯರ್ ಸರ್ ಕ್ಲಾಸ್ನಾಗ ಬಂದು ನಿಂತು ಯಾರ್ಯಾರು ಗಲಾಟೆ ಮಾಡ್ತಾರ ನೋಡಿ. ಆಮೇಲೆ ನೆಕ್ಸ್ಟ್ ಪೀರಿಯಡ್ ಬರೋದಿಲ್ಲ. ಯಾವ ಕ್ವಶನ್ ಕೇಳಿದ್ರೆ ಸಿಗಾಕತ್ತಲ್ಲ. ಮೊದಲು ನನ್ನ ಕೇಳೋರು ನಮ್ಮ ಫಾದರ್ ಭೇಟಿಯಾದಾಗ ಹೇಳೋರು, ನಮ್ಮ ಫಾದರ್ ಹೊಡಿಬೇಡ ಅಂತ ಹೇಳ್ತಿದ್ರ. ಹೊಡಿ ನಮ್ಮ ಮಗನ, ಅವನು ಓಡಾಡ ಮಗ ಅವನ ಅಂತ. ಇವತ್ತ ಅಪರಾಧಿಗಳನ್ನ ಕರೆದು ಹೊಡೆಯುವಂತ ಒಂದು ಶಕ್ತಿನ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ನಾವು ಹುಟ್ಟಿರುವ ಈ ಭೂಮಿ, ಇಲ್ಲಿರೋ ಒಂದು ಭಾವ್ಯಕತೆ, ಇಲ್ಲಿರುವ ಗುರುಗಳ ಒಂದು ಶಕ್ತಿ. ಆ ನಂತರ SS ಪಾಟೀಲ್ ಸರ್
ನಾನ್ ನೋಡಿದಾಗ ಎಸ್ ಪಾಟೀಲ್ ಸರ್ ಅಂತ ವ್ಯಾಕರಣ ನಾನ್ ನೋಡ್ಯಾರ. ಮಾತೆತ್ತಿರ ಆ ಸಂಧಿ ಈ ಸಮಾಸ ಚಾಲು. ನಾವ್ ಯಾವ ಸಂದ್ರಿ ನಮ್ಮ ಸಂಜೆ ಮನೆ ಬಸವರಾಜನ ಮನೆ ಗೊತ್ತು, ಉಳ್ಕ್ಯಾದ ಯಾವ ಸಂಜೆ ಗೊತ್ತಿಲ್ಲ. ಸಂಜೆ ಮನೆ ಬಸವ ನಮ್ಮ ಫ್ರೆಂಡ್ ಬ್ರದರ್ ಎಲ್ಲರ ಅವನು ಸಂಧಿ ಮನೆ ಬಿಟ್ರು ಇನ್ ಯಾವ ಸಂಧಿ ಗೊತ್ತಿಲ್ಲ ಸರ್ ಅಂತಿದ್ದೆ. ನಾವೆಲ್ಲ ಕಾಲಿಗೆಲ್ಲ ಅರಿಶಿನ ಹಚ್ಕೊಂಡು ವಾಪಸ್ ಮನ್ಯಾಗ ಹೋಗಿ ನಮ್ಮ ಮದರ್ ಅರಿಶಿನ ಕಡ್ಡಿ ತಗಂದ ಬೇರ್ ತಗಂದ ತೆಕ್ಕಿ ಬಿಟ್ಟು ಹಚ್ಚಿ ರೆಡಿ ಮಾಡಿ ಕಳಿಸ್ತಿದ್ರು. ಹಂಗೇನ ನಮ್ಮ ಬೇಯ್ತಿದ್ರು ಅಂತ ಒಂದು. ಈಗ ನಾ ಯಾಕಿದ್ದನ್ನ ಹೇಳಕತ್ತೀನಿ ಅಂದ್ರೆ ಎಲ್ಲ ಬದಲಾಗಿದೆ. ಬರೀ 3ನೇ ಕ್ಲಾಸ್ ಹುಡುಗರು 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗರು ಸೂಸೈಡ್ ಮಾಡ್ಕೋಬೇಕತ್ತೆ. ಈಗ ರೀಸೆಂಟ್ ಆಗಿ ಈಗ ಒಂದು 3 ದಿನದ ಹಿಂದೆ ಸರ್ 4ನೇ ಕ್ಲಾಸ್ ಹುಡುಗ ಅವ್ರ ತಂಗಿ ಮುಂದೆ ಉರುಳು ಹಾಕೊಂಡು ಸತ್ತಿದ್ದಾನೆ. ಕಾರಣ ಇಷ್ಟೇ, ಮನೆಯಲ್ಲಿ ಮೊಬೈಲ್ ಗೇಮ್ ಆಡಬಾರ್ದು ಅಂತೇಳಿ ಕಸಗೊಂಡಿದೆ. ನಮ್ಮದೆಲ್ಲ ಎಜುಕೇಶನ್, ನಮ್ಮದು ಊಟದ ಶೈಲಿ, ನಮ್ಮದೆಲ್ಲ ಜೀವನ ಶೈಲಿ ಎಲ್ಲವೂ ಬದಲಾಗಿದೆ. ಇಲ್ಲ ಆರೋಗ್ಯ ಇಲ್ಲ, ಆಯುಷ್ಯ ಇಲ್ಲ, ಊಟದ ಶೈಲಿ ಇಲ್ಲ, ಜೀವನ ಶೈಲಿ ಎಲ್ಲ ಬದಲಾಗಿದೆ. ನಾವೆಲ್ಲೇ ಹೋದ್ರು ನಡ್ಕೊಂತ ಹಾಕಿದ್ದೆ ಇವತ್ತು ದೇವರು ನಮ್ಮನ್ನ ಈ ಮಟ್ಟಕ್ಕೆ ತಂದು ನಿಂದಿಸಿದ್ದಾರೆ. ನಾನು ಇಲ್ಲಿಂದ 9th 10th ನಾನು ನಮ್ಮ ಊರಿಗೆ ಹೋದೆ. ಆದ್ರೆ ಒಂದು ಮಾತ್ರ ಹೇಳ್ತೇನೆ ನಿಮಗೆ, ಎಂತ ದಡ್ಡಾದ ಹುಟ್ಟಿನಿಂದ ಯಾರು ಆಯ್ತು ನಾ ಮೊದಲ ಹೇಳಿದ್ದೆ ಅರ್ಧ ತಾಸು ಕೊಡ್ಬೇಕಂತ ಹೇಳಿ. ಎಲ್ಲಿ ಹುಟ್ಟಿನಿಂದ ಯಾರು ದಡ್ಡರಲ್ಲ. ಬೆಳೀತಾ ಬೆಳೀತಾ ಅವರಲ್ಲಿ ಜ್ಞಾನ ಬುದ್ಧಿ ಆಗುತ್ತೆ. ಆ ಜ್ಞಾನವನ್ನ ಬೆಳೆಸಿಕೊಳ್ಳಲಿಕ್ಕೆ ನಾನೇ ಎಕ್ಸಾಂಪಲ್. ದೇವರು ವಿಶೇಷವಾದ ಒಂದು ಟ್ಯಾಲೆಂಟ್ ಅನ್ನ ಕೊಟ್ಟಿರ್ತಾರೆ. ತಂದೆ ತಾಯಿ ಶಿಕ್ಷಕರು ಆ ಟ್ಯಾಲೆಂಟ್ ಅನ್ನ ಗುರುತಿಸಿ ಅವರಿಗೆ ನೀಡಿದ್ರೆ ನಾನು ಬೆಳೆದಿದ್ದಲ್ಲ ಆ ತರ ಎಲ್ಲ ವಿದ್ಯಾರ್ಥಿಗಳು ಬೆಳೀಲಿಕ್ಕೆ ಅವಕಾಶ ಇದೆ. ನಾನು ಹಿಂದಿನ ಬೆಂಚಲ್ಲಿ ಕುಂದಿರ್ತಾ ಇದ್ದೆ, ನಾನು ಟೀಚರ್ಗಳೆಲ್ಲ ಬಡಿಸುವಂತ ಇದ್ದೆ. ಇವತ್ತ ದೇವರು ನಮ್ಮನ್ನ ಒಬ್ಬ ಉನ್ನತವಾದ ಹುದ್ದೆಯಲ್ಲಿ ನಮಗೆ ಇಟ್ಟಿದಾರ. ಅದಕ್ಕೆ ಕಾರಣ ಎಷ್ಟೇ, ನಮ್ಮ ತಂದೆ ತಾಯಿ ಕೊಡುವ ಶಿಕ್ಷೆ, ನಾವು ಗುರುಗಳ ಶಿಕ್ಷೆಯನ್ನ ವಿನಮ್ರವಾಗಿ ಸ್ವೀಕಾರ ಮಾಡಿ ಇವತ್ತಿಗೆ ಈ ಮಟ್ಟಕ್ಕೆ ಬಂದ. ಜೈ ಜಯ ಕರ್ನಾಟಕ.